ಹಾಯ್ ಗೈಸ್, ಇವತ್ತೊಂದು ಎನರ್ಜಿ ಡ್ರೈ ಫ್ರೂಟ್ಸ್ ಲಾಡು. ಇದು ಪಕ್ಕಾ ಹೈ ಪ್ರೋಟೀನ್ ಫುಡ್. ಇದು ಮನೆಯಲ್ಲೇ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ನೋಡ್ರಿ, ಬ್ರೌನ್ ಸೀಡ್ಸ್ ಮತ್ತು ಬ್ಲ್ಯಾಕ್ ಸೀಡ್ಸ್. ಇದು ಒಂದು 2 ಸ್ಪೂನ್ ಹಾಕ್ಕೊಂಡು, ಮತ್ತು ದ್ರಾಕ್ಷಿ, ಗೈರು ಬೀಜ, ಬಾದಾಮ, ಪಿಸ್ತಾ, ಗೋಡಂಬಿ, ಆಮೇಲೆ ಸೀಡ್ಸ್ ಎಲ್ಲ ತೊಗೊಂಡು ಒಂದು ಸಣ್ಣದಾಗಿ ಸ್ವಲ್ಪ ಬಾದಾಮ ಮತ್ತು ಕೇರು ಬೀಜ ಮತ್ತು ಗೋಡಂಬಿನ ಸಣ್ಣ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡಿಕೊಂಡು ಇನ್ನು ಮಿಕ್ಸಿಗೆ ಖರ್ಜೂರು ಮತ್ತು ಒಂದು ಹಿಡಿ ಖರ್ಜೂರು, ಒಂದು ಸ್ವಲ್ಪ ದ್ರಾಕ್ಷಿ, ಮತ್ತೊಂದು ಸ್ವಲ್ಪ ಗೋಡಂಬಿ, ಸ್ವಲ್ಪ ಕೇರು ಬೀಜ ಇವನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಯಾವುದೇ ಥರದ ಶುಗರು ಮತ್ತು ವಾಟ್ರನ್ನ ಆ್ಯಡ್ ಮಾಡುವಂತಿಲ್ಲ. ಇದನ್ನು ಸಣ್ಣದಾಗಿ 3ರಿಂದ 4 ರೌಂಡ್ ಓಡಿಸ್ಕೊಂಡ್ರೆ ಈ ಥರ ರೆಡಿ ಆಗುತ್ತೆ. ಮತ್ತು ಅದು 1 ಸ್ಪೂನ್ ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ಅದೊಂದು ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಈಗೇನು ಮಿಕ್ಸಿಯಲ್ಲಿ ನೀವು ಗ್ರೈಂಡ್ ಮಾಡಿದ್ರಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಒಂದು 10 ಮಿನಿಟ್ಸ್ ಅಷ್ಟೇ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಭಾಳ 10 ಮಿನಿಟ್ಸ್ ಭಾಳ ಮಾಡಬೇಡ್ರಿ, 10 ಮಿನಿಟ್ಸ್ ಅಷ್ಟೇ. ಇದಕ್ಕೆ ಯಾವುದೇ ಥರ ಶುಗರ್ಸ್ ಮತ್ತು ಬೆಲ್ಲ ಯಾವುದು ಕೂಡ ಆ್ಯಡ್ ಮಾಡೋಂಗಿಲ್ಲ, ವಾಟರ್ ಕೂಡ ಆ್ಯಡ್ ಮಾಡೋಂಗಿಲ್ಲ. ಇದಕ್ಕೆ ನೀಟಾಗಿ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಸ್ವಲ್ಪ ತಕ್ಕೊಂಡು ನೆಕ್ಸ್ಟ್ ಒಂದು ಪ್ಯಾನಿಗೆ ಮತ್ತೆ ತುಪ್ಪ ಹಾಕ್ಕೊಂಡು ಇದು ಏನು ನಾವು ಕಟಿಂಗ್ ಮಾಡಿದ್ವಲ್ಲ ಗೋಡಂಬಿ ಮತ್ತು ಪಿಸ್ತಾ ಅವೆಲ್ಲ ಅದನ್ನು ಈಗ ನೀಟಾಗಿ ಒಂದು 20 ಮಿನಿಟ್ಸ್ ಇದನ್ನ ರೋಸ್ಟ್ ಮಾಡ್ಕೋಬೇಕು. ಇದಕ್ಕಿನ್ನೂ ಸೀಡ್ಸ್ಗಳನ್ನ ಯಾವುದು ಆ್ಯಡ್ ಮಾಡಿಲ್ಲ. ಇದೊಂದು ಸ್ವಲ್ಪ ಬ್ರೌನ್ ಅದು ಕಲರ್ ಬಂದಿಂದ ಮತ್ತೆ ಇದನ್ನು ಶೀಟ್ಸ್ನ ಹಾಕ್ಕೊಳ್ಳೋಣಂತೆ. ನೋಡಿ, ಈಗ ಆಲ್ರೆಡಿ 5 ಮಿನಿಟ್ಸ್ ಆಯ್ತು. ಈಗ ಒಂದು ಶೀಟ್ಸ್ನ ಹಾಕ್ಕೊಂಡೆ. ಈಗ ಒಂದು 2 ಮಿನಿಟ್ಸ್ ಇದನ್ನು ಮತ್ತೆ ರೋಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಬ್ಲ್ಯಾಕ್ ಆಗೋ ಥರ ಮಾಡ್ಕೋಬೇಡಿ, ಲೋ ಫ್ಲೇಮಲ್ಲಿ ಇರಲಿ. ಇದೆಲ್ಲ ಭಾಳ ಹೈ ಫ್ಲೇಮಲ್ಲಿ ಇಡಬೇಡಿ. ಮತ್ತು ಲಾಸ್ಟಿಗೆ ಉಳಿದಿದ್ದ ಸೀಡ್ಸ್ನ ಎಲ್ಲ ಹಾಕ್ಕೊಂಡು ಇದು ಹಾಕ್ಕೊಂಡಿಂದ ಲೋ ಫ್ಲೇಮಲ್ಲೇ ಮತ್ತೆ 2 ಮಿನಿಟ್ಸ್ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಶುಗರು ಮತ್ತು ವಾಟರ್ ಹಾಕ್ಬೇಕಂತ ಕೇಳಬೇಡಿ. ಇದಕ್ಕೆಲ್ಲ ಯಾವುದೇ ಥರದ ಮಿಕ್ಸ್ ಮಾಡಲ್ಲ. ವಾಟರ್ಸ್ ಮತ್ತು ಶುಗರ್, ಬೆಲ್ಲ ಯಾವುದೂ ಹಾಕಲ್ಲ. ಹೈ ಪ್ರೋಟೀನ್, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಫುಡ್. ಜಿಮ್ ಹೋಗೋರಿಗಂತೂ ಫುಲ್ಲು ಬಾಡಿಗೆ ಒಂದೇ ಒಂದು ಲಾಡು ತಿಂದರೆ ಸಾಕು, ಹೈ ಪ್ರೋಟೀನ್ ಆಗುತ್ತೆ. ನೋಡಿ, ಈ ಥರ ಕಲರ್ ಬಂದಿಂದ ಮತ್ತೆ ಒಂದು ಟ್ರೇಗೆ ಇದನ್ನು ತಕ್ಕೋಬೇಕು. ಈ ಟ್ರೇಗೆ ತಕ್ಕೊಂಡು ಬರೀ ಒಂದು 2 ಮಿನಿಟ್ಸ್ ಸ್ವಲ್ಪ ಬಿಸಿ ಇರುತ್ತಲ್ಲ ಸ್ವಲ್ಪ ಆರಲಿ. ಆಮೇಲೆ ಏನು ಮಾಡಬೇಕಂದ್ರೆ ಆಗಲೇ ಮಿಕ್ಸಿಂಗ್ ಮಾಡಿದ್ವಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಈ ಪ್ರೋಸೆಸ್ ಕಟ್ಟೋದು. ನೋಡಿರಿ, ಈ ಥರ ಯಾವುದೇ ಥರ ಮತ್ತು ವಾಟರ್ ಹಾಕಿಲ್ಲ. ನೀವು ಇದೇನ ಸ್ವಲ್ಪ ಸ್ಮೂತ್ ಒಳಗೆ ಕಟ್ಕೊಂಡ್ಬಿಟ್ರೆ ಈ ಥರ ರೆಡಿ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತಾ. ಮನೆಯಲ್ಲಿ ಒಂದು ಟ್ರೈ ಮಾಡಿರಿ, ಮಸ್ತ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.